ಹಾಗಾಗಿ ಇದು ವಿಶ್ವಸಂಸ್ಥೆಗೆ ಸಮಾನ. ನನ್ನ ಮಾತನ್ನ ಕರ್ನಾಟಕ ಸರ್ಕಾರ ತಗೊಳ್ಳಿಲ್ಲ ಅಂತ ಇಟ್ಕೊಳ್ಳಿ, ನಾನು ಡೆಲ್ಲಿಗೆ ಹೋಗ್ತೀನಿ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಹೋಗ್ತೀನಿ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ತಗೊಳ್ಳಿಲ್ಲ ಅಂತ ಇಟ್ಕೊಳ್ಳಿ, ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅಲ್ಲಿ ಕೇಸ್ ಫೈಲ್ ಮಾಡ್ತೀನಿ. ಆಗ ರಾಷ್ಟ್ರಪತಿಯವರು ಉತ್ತರ ಕೊಡಬೇಕು, ಪ್ರಧಾನಮಂತ್ರಿ ಕೊಡಲ್ಲ ಅಂತ. ಓಕೆ, ಇಸ್ ಎ ಚೀಫ್ ಆಫ್ ದಿ ಇಂಡಿಯಾ, ಅವರೇ ಉತ್ತರ ಕೊಡಬೇಕು. ಹ್ಯೂಮನ್ ರೈಟ್ ವೈಲೇಷನ್ ಆಗಿದೆಯಲ್ಲ, ನೀವೇನ್ ಮಾಡ್ತಾ ಇದ್ದೀರಿ ಅಂತ ಅವರಿಗೆ ವಿಶ್ವಸಂಸ್ಥೆಯನ್ನ ನೋಟಿಸ್ ಮಾಡ್ತೀವಿ. ಆ ವಿಶ್ವಸಂಸ್ಥೆಯಲ್ಲಿ 21 ಚೀಫ್ ಜಸ್ಟಿಸ್ಗಳ ಒಕ್ಕೂಟ ಇದೆ. ಆ ಒಕ್ಕೂಟ ನೋಟಿಸ್ ಜಾರಿ ಮಾಡ್ತು ಅಂತಂದ್ರೆ ಯಾವ ದೇಶ ಕೂಡ ತಲೆ ಬಗ್ಗಬೇಕಾಗುತ್ತೆ, ಅಷ್ಟು ಪವರ್ ಇದೆ. ಇದುವರೆಗೂ ಹ್ಯೂಮನ್ ರೈಟ್ಸ್ ಪವರ್ ಅಂತ ಯಾರಿಗೂ ಸಹ ಗೊತ್ತಿರ್ಲಿಕ್ಕಿಲ್ಲ. ಈಗ ನಾನು ಕೆಲವೊಂದು ತಮಗೆ ಹೇಳ್ತೀನಿ, ಯಾಕೆಂದ್ರೆ ಹ್ಯುಮಾನಿಟಿನ ಕೊಲ್ಲ ಅಂತ ಶಕ್ತಿ ಇಡೀ ವಿಶ್ವದಲ್ಲಿ ಆಗಲಿಲ್ಲ. ಸಂವಿಧಾನ ರಚನೆ ಆದಂಗೆ ನನ್ನ ಸ್ನೇಹಿತರು ಹೇಳಿದಂಗೆ ಹ್ಯೂಮನ್ ರೈಟ್ಸ್ ಮೇಲೆ ಸಂವಿಧಾನ ರಚನೆ. 14ರಿಂದ 31 ಫಂಡಮೆಂಟಲ್ ರೈಟ್ ಏನ್ ಕೊಟ್ಟಿವಿ, 31ನೇ ಫಂಡಮೆಂಟಲ್ ರೈಟ್ ಏನ್ ಹೇಳ್ತದೆ ಅಂದ್ರೆ ಯಾವುದೇ ರಾಜಕಾರಣಿ ಹ್ಯೂಮನ್ ರೈಟ್ಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಂಗಿಲ್ಲ, ಡೈರೆಕ್ಟ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗಾಗಿ ಹ್ಯೂಮನ್ ರೈಟ್ಸ್ ಒಳಗೆ ರಾಜಕೀಯದವ್ರು ಬರ್ತಾ ಇಲ್ಲ. ಬಂದ್ರೆ ರೈಟರ್ ಮಗನೇ ಅಂತ ಹೇಳ್ಬೋದು. ನಾನು ಹೇಳಿದ್ದೀನಿ. ಅದರಿಂದಾಗಿ ಈ ಸಣ್ಣ ಸಭೆಯ ಮುಖಾಂತರವಾಗಿ ನಾನೊಬ್ಬ ಸಣ್ಣ ವ್ಯಕ್ತಿ ಆದ್ರೂ ಕೂಡ ಯಾರಿಂದಾದ್ರೂ ನರೇಂದ್ರ ಮೋದಿ ಮುಟ್ಟಿಸ್ಬಿಡಿ. ನರೇಂದ್ರ ಮೋದಿಯವರು 5 ವರ್ಷದಲ್ಲಿ ಈಗೇನ್ ಮಾಡಿದಾರೋ ಗೊತ್ತಿಲ್ಲ. ನಿಜವಾದ ಗಂಡಸ್ತನ ಇದ್ರೆ, ಭಾರತ ದೇಶದ ಪ್ರಧಾನಿ ಆದ್ರೆ ಇದಕ್ಕೆ ತಕ್ಕ ಉತ್ತರ ಕೊಡ್ಬೇಕು ಅವ್ರು. ಅಷ್ಟೇ ನಾನು ಅವರಲ್ಲಿ ಕೇಳ್ಕೊಳ್ತಿರೋದು. ಅದ್ರ ಮೇಲೆ ನನಗೇನು ಗೊತ್ತಿಲ್ಲ. ಅದಕ್ಕೆ ಉತ್ತರ ಕೊಟ್ಟರು ಅಂದ್ರೆ ನಾನು ಸಾಯೋವರೆಗೂ ಅವ್ರ ಫೋಟೋ ಪೂಜೆ ಮಾಡ್ತೀನಿ. ಬಟ್ ರಾಜಕೀಯ ನನಗೆ ಗೊತ್ತಿಲ್ಲ, ರಾಜಕೀಯ ನನಗೆ ಬೇಕಾಗಿಲ್ಲ. ನರೇಂದ್ರ ಮೋದಿ ಒಬ್ಬ ಪ್ರಧಾನಮಂತ್ರಿ ಅಷ್ಟು ಮಾತ್ರ ಎಕ್ಸೆಪ್ಟ್ ಮಾಡ್ತೀನಿ. ಬಿಜೆಪಿ ಕಾಂಗ್ರೆಸ್ ದಳ ನನಗೆ ಗೊತ್ತಿಲ್ಲ, ಪೊಲಿಟಿಕಲ್ ಮೆಂಬರ್ ನನಗೆ ಗೊತ್ತಿಲ್ಲ. ಒಬ್ಬ ವ್ಯಕ್ತಿತ್ವ ಆತ. ಯಾಕೆಂದ್ರೆ ಎಲ್ಲಾ ಇದರಲ್ಲಿ ಹೇಳ್ತಾ ಇದ್ದಾನೆ, ನಾನು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀನಿ, ಅದು ಮಾಡ್ತೀನಿ. ಅದಲ್ಲ, ತೋರ್ಸು ನೀನು ಯಾರು ಅಂತ. ನಂದೊಂದು ಆಸೆ ಇದೆ. 130 ಕೋಟಿ ಜನ ಪಾಕಿಸ್ತಾನದ ಕಡೆ ನಡಿಗೆ ಇಟ್ರೆ ಪಾಕಿಸ್ತಾನ ನೆಲೆಸಮ್ಮ. ನಾವು ಯಾರಿಗೂ ಹೊಡೆಯೋದು ಬೇಡ, ಏನು ಬೇಡ. ಯಾಕೆಂದ್ರೆ 130 ಕೋಟಿ ಜನ, 260 ಕೋಟಿ ಕಾಲುಗಳು. ಹೌದಾ? 260 ಕೋಟಿ ಕಾಲುಗಳು. ಒಂದ್ ಹೆಜ್ಜೆ 3 ಕಾಲಡಿ. ಒಬ್ಬ ಮನುಷ್ಯ ಕಾಲಿಟ್ರೆ 3 ಕಾಲಡಿ. ಅಂದ್ಮೇಲೆ 260 ಕೋಟಿಗೆ ಎಷ್ಟಾಗಲ ಜಾಗ ಬೇಕು? ಉಳಿತದೇನ್ರಿ ಪತ್ರಕರ್ತರಿ? ಪಾಕಿಸ್ತಾನ ಎಲ್ಲಕಂದ್ರಿ, ಪಾಕಿಸ್ತಾನ ಎಲ್ಲೋ ಒಂದ್ ಕಡೆ ಆಗ್ಬಿಡ್ತದೆ. ಇಡೀ ಭಾರತ ದೇಶದಲ್ಲಿ ನಮ್ಮ ತುಮಕೂರು ಇದೆಯಲ್ಲ, ಹಂಗಾಗ್ಬಿಡ್ತದೆ. ಹೌದಲ್ಲ? ಜಸ್ಟ್ ಉತ್ತರ ಪ್ರದೇಶ ಎಷ್ಟಿದೆ ಅಷ್ಟೇ ಇರೋದು ಪಾಕಿಸ್ತಾನ. ನನ್ನ ಚಿಕ್ಕ ಹುಡುಗಾಗಿ ಹೇಳ್ತಿದ್ದೆ, ಸಾಲ ಇಲ್ಲ, ಸಾಲ ಅಂತಾರಲ್ಲ. ಒಬ್ಬೊಬ್ರು 10 ರೂಪಾಯಿ ಕೊಟ್ರೆ ನಾವು ಅಮೆರಿಕ ಸುಟ್ಟು ಹಾಕ್ಬಿಡ್ಬೋದು ಅಂತಿದ್ದೆ ನಾನು. ಅದು ವಿಶ್ವದ ದೊಡ್ಡ ದೇಶ ಅಲ್ವಾ? 10 ರೂಪಾಯಿ ಇಂಟು 130 ಕೋಟಿ ಲೆಕ್ಕ ಕೊಟ್ಟರು. ಹಾಗಾಗಿ ನಮ್ಮ ಮುಖಾಂತರವಾಗಿ ಪ್ರಧಾನಮಂತ್ರಿಗೆ ಒಂದು ಸಣ್ಣ ಒಂದು ಸೂಚನೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಎಷ್ಟೇ ಕಲ್ತಿದ್ರು, ಎಷ್ಟೇ ದುಡಿದ್ರು, ಸಣ್ಣ ವಿಷಯಗಳಲ್ಲಿ ಗೊತ್ತಿರ್ಲಿಕ್ಕಿಲ್ಲ. ಪಾಕಿಸ್ತಾನಕ್ಕೆ ಅದರದೇ ಆದೊಂದು ಎಚ್ಚರಿಕೆ ಕೊಡಬೇಕಾಗುತ್ತೆ. ಇನ್ನು ಮುಂದೆ ನನ್ನ ಅಣ್ಣ ತಮ್ಮಂದ್ರ ಸೈನಿಕರನ್ನ ಬಲಿ ಕೊಡೋದನ್ನ ಈ ಮುಟ್ಟಾಳ ರಾಜಕಾರಣಿಗಳು ನಿಲ್ಲಿಸಬೇಕಾಗುತ್ತೆ. ಈ ಮುಟ್ಟಾಳ ರಾಜಕಾರಣಿಗಳು ನಿಲ್ಲಿಸಬೇಕಾಗುತ್ತೆ. ಇವತ್ತು ನಾನು ನೋಡ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಪ್ರತಿಯೊಂದು ಮನೆಯಲ್ಲಿ ದುಃಖ ಮಡುಗಟ್ಟಿದೆ. ಪ್ರತಿಯೊಬ್ಬರು ಕೂಡ ಅವರು ದುಃಖದಲ್ಲಿದ್ದಾರೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅನ್ನೋ ಲೆಕ್ಕ ಇಂದ ಮಾಡ್ತಾ ಇದ್ದಾರೆ. ಈ ನನ್ನ ಮಕ್ಕಳು ನನಗೆ ಆ ಕ್ಷೇತ್ರ ಬೇಕು, ಈ ಕ್ಷೇತ್ರ ಬೇಕು, ನನ್ನ ಮಗನ ಅಲ್ಲಿ ನಿಲ್ಲಿಸಬೇಕು, ನಮ್ಮಪ್ಪನ ಇಲ್ಲಿ ನಿಲ್ಲಿಸಬೇಕು, ನಾನು ಯಾವಳ ಮಡಿಕೊಂಡಿದ್ದೀನಿ ಅವಳನ್ನ ನಿಲ್ಲಿಸಬೇಕು. ಇಂಥ ಮುಟ್ಟಾಳ ರಾಜಕಾರಣಿಗಳು ನಮಗೆ ಬೇಕೆಂದ್ರೆ ವೇದಿಕೆ ನಮ್ಗೆ ಇಲ್ಲಿ ಕೊಡಬಾರ್ದಾಗಿತ್ತು. ನೀವು ನನಗೆ ವೇದಿಕೆ ಇಲ್ಲಿ ಕೊಡಬಾರ್ದಾಗಿತ್ತು, ನಿಮ್ಮ ಬಸ್ ಸ್ಟ್ಯಾಂಡ್ ಅಲ್ಲಿ ಕೊಡಬೇಕಾಗಿತ್ತು. ನಿಮ್ಮ ಹೋಮ್ ಮಿನಿಸ್ಟರ್ ಕರೆಸ್ತಿದ್ದೆ ನಾನು. ನಿಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ ಇದಲ್ಲ, ಅವ್ರನ್ನ ಕರೆಸ್ತಿದ್ದೆ, ಬಂದ್ರಿ ಇಲ್ಲಿ ಸ್ವಾಮಿ ಅಂತೇಳಿ. ಇವತ್ತು ಯಾರ ಮಾತಲ್ಲೂ ಕೂಡ ಕಾಲು ಎಳಿ, ಕೈ ಎಳಿ, ಅವನ ಎಳ್ಕೋ ಬರಬಾರ್ದು. ಮೌನಕ್ಕೆ ಶರಣಾಗಿ ಇಡೀ ಕರ್ನಾಟಕ ನನಗೇನು ನೋವಾಯಿತು, ನನ್ನ ಸೈನಿಕರಿಗೆ ಏನು ನೋವಾಗಿದೆ, ಆ ನೋವಿಗೆ ಅವರು ಉತ್ತೇಜನ ಕೊಡಬೇಕಾಗಿದೆ. ಹೌದಲ್ಲ? ಹಾಗಾಗಿ ಇದನ್ನ ನಡೆದಂತ ಘಟನೆಗೆ ಎಲ್ಲರೂ ಕೂಡ, ತಾವು ಕೂಡ ಮನಸ ಇಚ್ಛೆ ಅದರ ಕುಟುಂಬಗಳಿಗೆ ಒಳ್ಳೇದಾಗ್ತದೆ. ಅವರಿಗೆ ದೈನಂದಿನ ಸೈನಿಕರಿಗೆ ಸಂಪೂರ್ಣ ಸ್ವರ್ಗೀಕೃತ ನಮ್ಮ ಸಂಸ್ಥೆ ಅವರ ಮನೆ ಬಾಗಿಲಿಗೆ ನಾವು ನಿಂತಿದ್ದೇವೆ. ಇವತ್ತು ಹೋಗಿ ನಾನು ನೋಡಿ ಒಂದು ವಿಷಯ ಹೇಳ್ತೀನಿ, ಯಾವುದೋ ಒಂದು ಕಾರ್ಯಕ್ರಮ ಆದಾಗ ಹೋಗ್ಬಿಟ್ಟು ಅಲ್ಲಿ ಫೋಟೋ ಕೊಡ್ಲಿಕ್ಕೆ ನಾನು ಹೋಗೋದೇ ಇಲ್ಲ. ಯಾಕೆ ಹೋಗಲ್ಲ ಅಂದ್ರೆ ಆ ಗಳಿಗೆಗೆ ಹೋಗಂತವನು
ಆ ಲಾಭ ಪಡ್ಕೊಳಕ್ ಹೋಗ್ಬೇಕು. ಹೌದು. ಆ ಗಳಿಗೆ ಕಳೆದ ಮೇಲೆ ಹೋಗ್ತಾನೆ. ಒಂದು ಸಾವನ್ ಮನೆಯಲ್ಲಿ 1000 ದಿವಸ ಹೋಗ್ಬೇಕು. ಸಾವದ್ ಮಾರೇ ದಿವಸಕ್ಕೆ ಹೋಗಿ ಅಲ್ಲಿ ತಿಥಿಗೆ ದುಡ್ಡಿಲ್ಲ, ಮಣ್ಣಿಗೆ ದುಡ್ಡಿಲ್ಲ, ಆರಕ್ಕೆ ದುಡ್ಡಿಲ್ಲ, ಆ ಒದ್ದಾಡ್ತಿರ್ತದೆ ಆ ಕುಟುಂಬ. ಆಗ ನಿಮ್ಮ ಸೇವೆ ಸೀಮಿತ ಕೊಡಿ. ಅದು ನನ್ನ ಮಾನವ ಹಕ್ಕುಗಳಿಗೆ ನಾನು ಹೇಳ್ತಿರೋದು. ಜನ ಜಗ್ಗುಳಿಯಲ್ಲಿ ನೀವು ತೋರ್ಸ್ಕೊಂಡ್ಬೇಡ್ರಿ. ಜನ ಜಗ್ಗುಳಿ ಕಳೆದೋದ್ಮೇಲೆ ಅಲ್ಲಿ ಬಿದ್ದಿರೋ ಕಸನ ತುಂಬ್ಲಿಕ್ಕೆ ಹೋಗಿ ಬನ್ನಿ. ಹಾಗಾಗಿ ಅವ್ರಿಗೊಂದು ನನ್ನ ಹೃತ್ಪೂರ್ವಕ ನಮನಗಳು. ನನ್ನ ಸೈನಿಕರಿಗೆ 49 ಜನ ನಿನ್ನೆವರೆಗೂ ಸತ್ತಿದ್ದಾರೆ ಅಂತ ನಿನ್ನೆ ಸಾಯಂಕಾಲ ಮೆಸೇಜ್ ಬಂದಿದೆ. ಭಗವಂತ ಅಲ್ಲಿಗೆ ನಿಲ್ಲಿಸ್ಲಿ ಅಂತೇಳಿ ಅವನಲ್ಲಿ ನಾನು ಮತ್ತೊಮ್ಮೆ ಕೇಳ್ಕೊಂತೀನಿ. ಹಾಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಜ್ಮಲ್ ಅವರು ಯಾವ್ಯಾವುದೋ ಸಂಘಟನೆಗಳು ಬೆಳೀತಾ ಇದೆ. ಒಂದು ಒಳ್ಳೆಯ ಒಂದು ಸಂಘಟನೆ ನಾವು ಬೆಳೆಸಬೇಕು. ನಿಮ್ಮ ಸಪೋರ್ಟ್ ನಮ್ಮ ಅವಶ್ಯಕತೆ ಇದೆ.